ಹಾಯ್ ಹೆಲೋ ವೆಲ್ಕಮ್ ಟು ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಇವತ್ತಿನಿಂದ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಅನ್ಕೊತಿದ್ದೆ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ. ಒಂದೊಳ್ಳೆ ದಿನ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ಇವತ್ತು ಆ ದಿನ ಬಂದಿದೆ. ಏನಪ್ಪ ಅಂದರೆ ನಾವು ಇವತ್ತು ಮನೆ ದೇವರಿಗೆ ಹೋಗ್ತಾ ಇದ್ದೀವಿ, ಜಾತ್ರೆ ಇರೋದ್ರಿಂದ. ಸೊ ಅಲ್ಲಿಂದನೇ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತ. ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೂ ದೇವರ ಆಶೀರ್ವಾದ ಮತ್ತು ಅಪ್ಪ ಅಮ್ಮನ ಆಶೀರ್ವಾದ ಮುಖ್ಯ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಒಂದು ಒಳ್ಳೊಳ್ಳೆ ಕಂಟೆಂಟ್ಸು ವೀಡಿಯೋಸ್ನ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೂಲಕ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನು ನನ್ನ ಅಮ್ಮ ಇಬ್ಬರು ಕೂಡ ಗಾಡಿಯಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಗಾಡಿಯಲ್ಲಿ ಹೊರಟ್ವಿ. ಎಲ್ಲಿಂದ ಶಾರ್ಟ್ಕಟ್ ರೂಟ್ ಇದೆ. ಸೊ ಹೇಟ್ಮೇಲ್ ಸೈಡಿಂದ ಹೋದರೆ ನಮಗೆ 1 ಅವರ್ ಬೇಕು ನೆಲಮಂಗಲಕ್ಕೆ ರೀಚ್ ಆಗೋಕ್ಕೆ. ಸೊ ನಾವು ತರಮನಹಳ್ಳಿ ಆ ಸೈಡಿಂದ ಹೋಗ್ತಿರೋದ್ರಿಂದ ನಮಗೆ ಜಸ್ಟ್ ಹಾಫ್ ಆನ್ ಅವರ್ ಸಾಕು ನೆಲಮಂಗಲಗೆ ರೀಚ್ ಆಗೋದಕ್ಕೆ. ಇದು ಬಂದುಬಿಟ್ಟು ದಾಸಂಪುರ RMC ರೂಟು, ಆ ಸೈಡಿಂದ ಹೋಗ್ತಾ ಇರೋದು. ನೋಡ್ತಿರ್ಬೋದು ಇಲ್ಲೇ ನಮ್ಮ ಅಕ್ಕ ಅವ್ರ ಹೋಟೆಲ್ ಇದೆ, ಇಲ್ಲೇ ಒಂದು ಶೆಡ್ ಇದೆ ನೋಡಿ. ಸೊ ಇದೇ ಹೋಟೆಲ್ಲು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ ಅವರು. ಹಾಗೆ ಹೀಗೆ ಹೋಗ್ತಾ ಇದ್ದರೆ ಒಳ್ಳೊಳ್ಳೆ ಫ್ರೆಶ್ ಆಗಿರೋ ಹಣ್ಣು, ಹೂವು, ತರಕಾರಿ ಎಲ್ಲನೂ ನೋಡ್ತಿರ್ಬೋದು. ಪ್ರತಿ ಸಲ ಯಾವಾಗಾದರೂ ಮನೆ ದೇವ್ರಿಗೆ ಹೋಗಬೇಕು ಅಂದರೆ ನಾವು ಇದೇ ರೂಟ್ನೇ ಫಾಲೋ ಮಾಡೋದು. ಇಲ್ಲಿಂದ ಸ್ಟಾರ್ಟು ದಾಸಂಪುರ RMC ನೋಡ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲ ಅಂಗಡಿನೂ ಕೂಡ ಕ್ಲೋಸ್ ಮಾಡೋ ಟೈಮು ಸುಮಾರು 10:30 ಆಗಿತ್ತು ನಾವು ಮನೆಯಿಂದ ಹೊರಡೋಷ್ಟರಲ್ಲಿ. ಬೆಳಗ್ಗೆ ಹೊತ್ತಾದರೆ ಇರುತ್ತೆ. ಸೊ ಅಮ್ಮ ಎಲೆ ಕೇಳಿದ್ರು, 80 ರೂಪಾಯಿ ಹೇಳಿದ್ರು. ತಗೊಳ್ಲಿಲ್ಲ, ಯಾಕಂದರೆ ಎಲೆ ಚೆನ್ನಾಗಿರಲಿಲ್ಲ, ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಅಲ್ಲಿಂದ ಹೊರಟ್ವಿ. ಮತ್ತು RMCನ ನೋಡ್ತಿರ್ಬೋದು. ಬೆಳಗ್ಗೆ ಹೊತ್ತಾದರೆ ಎಲ್ಲರೂ ಇರ್ತಾರೆ, ಎಲ್ಲ ತರಕಾರಿ ಎಲ್ಲ ಪ್ರತಿಯೊಂದು ಇರುತ್ತೆ. ಬಟ್ ತುಂಬ ಟೈಮ್ ಆಗಿರೋದ್ರಿಂದ ಏನು ಕಾಣಿಸ್ತಿಲ್ಲ ನಿಮಗೆ. ಸೊ ಫೈನಲಿ ನಾವು ನೆಲಮಂಗಲ ಊರೊಳಗಡೆ ರೀಚ್ ಆದ್ವಿ. ತುಂಬ ದಿನ ಆಗಿತ್ತು ಈ ರೂಟ್ ಬಂದು. ನಮ್ಮ ದೇವ್ರ ಜಾತ್ರೆ ಇರೋದ್ರಿಂದ ಇವತ್ತು ಇಲ್ಲಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಅಲ್ಲಿ ಗೋಪುರ ಏನು ಕಾಣಿಸ್ತಿದೆ ಲೆಫ್ಟ್ ಸೈಡು ತೊಗೊಂಡ್ರೆ ಅದೇ ರೋಡಲ್ಲೇ ನಮ್ಮ ಜಾತ್ರೆ ನಡೀತಾ ಇರೋದು. ನೆಲಮಂಗಲ ಸುತ್ತಮುತ್ತ ಯಾರ್ಯಾರು ಇದ್ದೀರಾ, ಇಲ್ಲಿ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷವೂ, ಶಿವರಾತ್ರಿ ಹಬ್ಬ ನೆಕ್ಸ್ಟ್ ಡೇ. ಸೊ ನೀವು ಕೂಡ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈಗ ಅಮ್ಮ ಗಾಡಿನ ಪಾರ್ಕ್ ಮಾಡ್ತಾ ಇದ್ದಾರೆ. ಈಗ ಒಳಗಡೆ ಎಂಟ್ರಿ ಕೊಡಬೇಕು. ಇದು ಎಂಟ್ರೆನ್ಸು, ಲಕ್ಷ್ಮೀ ವೀರೇಶ್ವರ ದೇವಸ್ಥಾನ ಅಂತ. ಹಾಗೆ ಒಳಗಡೆ ಹೋಗ್ತಿದ್ರೆ ಮಕ್ಕಳಿಗೆಲ್ಲ ಕಾಯಿ ಹೊಡಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ತೆರಿಗೆ ಅಂತ ಕೊಡ್ತೀವಿ, ದೇವಸ್ಥಾನಕ್ಕೆ ಎಷ್ಟು ದುಡ್ಡು ಅಂತ ಅವರಿಗೆ ನಾವು ಕೊಡ್ತೀವಿ. ನಮ್ಗೆ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ದುಡ್ಡನ್ನು ಇಲ್ಲಿ ಕೊಟ್ಟು ಹಾಗೆ ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು. ಸೊ ಆಚೆಗಡೆ ಅಷ್ಟು ಜನ ಇರಲಿಲ್ಲ, ಒಳಗಡೆ ನೋಡಿದ್ರೆ ತುಂಬ ಕ್ರೌಡ್ ಇತ್ತು. ಹೀಗೆ ಮೇಲ್ಗಡೆ ಎಲ್ಲ ಈ ಥರ ಹೂವಿನಲ್ಲಿ ಅಲಂಕಾರ ಚೆನ್ನಾಗಿ ಮಾಡಿದರು. ಫ್ಲವರ್ ಡೆಕೋರೇಷನ್ ಎಲ್ಲ ಸಿಂಪಲ್ಲಾಗಿ ತುಂಬ ಯುನೀಕಾಗಿ ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲದೆಡೆಗೆ ಬಿದಡುಂದಮಾಗೆ ಸನ್ನಿಧಿಗೆ ಕಾಪು. ಸೊ ಲೈಟ್ ಆನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ ದೇವರು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ ಮುಗಿಸ್ಕೊಂಡು 101 ಮಂಗಳಾರತಿ ಮಾಡಿಸಿರ್ತಾರಲ್ಲ ಅದರದ್ದು ಪ್ರಸಾದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಹಾಗೆ ಪ್ರಸಾದನ ತಿನ್ಕೊಂಡು ನಾನು ನಮ್ಮಮ್ಮ ಯಾರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದೀರಾ.
ನಮ್ಮ ಅತ್ತೆ ಮತ್ತು ಅಮ್ಮಮ್ಮ ಇಬ್ಬರು ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಫೈನಲಿ ಅವರು ಕೂಡ ಬಂದರು ದೇವಸ್ಥಾನಕ್ಕೆ. ಅಲ್ಲಿ ಫಸ್ಟ್ ಬರ್ತಿರೋದು ನಮ್ಮ ಅತ್ತೆ, ಹಿಂದೆ ಬರ್ತಿರೋದು ನಮ್ಮ ಅಮ್ಮಮ್ಮ. ಸೊ ನಮ್ಮ ಅತ್ತೆ ಮತ್ತು ಅಮ್ಮಮ್ಮನ ಮಾತಾಡಿಸ್ಕೊಂಡು ಫೈನಲಿ ಅವರಿಬ್ಬರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ಹೊರಟಿದೆ ಊಟಕ್ಕೆ ಅಂತ. ದೇವ್ರ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿ. ಫೈನಲಿ ಊಟ ಮುಗಿಸ್ಕೊಂಡು ಅಮ್ಮ ಎಲ್ಲ ಏನಂತಾರೆ ಕೇಳೋಣ ಬನ್ನಿ. ಹೆಂಗಿತ್ತು ಜಾತ್ರೆ? ಇವಾಗ ಈ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದ್ಸತಿ ಹೇಳು. ಸೂಪರ್ ಜಾತ್ರೆ ಹೆಂಗಿತ್ತಮ್ಮ? ಇದು ಬಂದ್ಬಿಟ್ಟು ದೊಡ್ಡಯ್ಯ ದೇವಸ್ಥಾನ ಅಂತ. ಸೊ ಕಂಬಳಿ ದಾರ ಎಲ್ಲನೂ ಮಾರ್ತಾ ಇದ್ದಾರೆ, ನೋಡ್ತಿರ್ಬೋದು. ಆ ಕಂಬಳಿ ಬಂದ್ಬಿಟ್ಟು ನಮ್ಮ ಕಡೆ ಎಲ್ಲ ಮದುವೆಗೆ ಯೂಸ್ ಮಾಡ್ತಾರೆ, ಮತ್ತು ದಾರನ ದೃಷ್ಟಿಗೆ ಅಂತ ಕಟ್ಕೋತಾರೆ. ಒಳಗಡೆ ಹೋಗ್ತಿದ್ರೆ ಪಾನಕ ಮಜ್ಜಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ತುಂಬ ಕ್ರೌಡ್ ಇತ್ತು, ಅಂದರೆ ಸ್ವಲ್ಪ ಲೇಟ್ ಆಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ. ಸೊ ತುಂಬ ಜನ ಇದ್ದರು. ಒಳಗಡೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಪ್ರತಿಯೊಬ್ರಿಗೂ ಈ ಥರ ವಿಭೂತಿನ ಇಟ್ಬಿಟ್ಟೆ ಒಳಗಡೆ ಕಳಿಸೋದು. ದೇವ್ರನ್ನ ನೋಡ್ತಿರ್ಬೋದು, ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಜಾತ್ರೆಗೆ ಬಂದಮೇಲೆ ಕಳ್ಳೆಪುರಿ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಕಳ್ಳೆಪುರಿ ತೊಗೊಂಡು ಮನೆಗೆ ಹೊರಟ್ವಿ. ಫೈನಲಿ ನಾನು ಅಮ್ಮ ಇಬ್ಬರು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಅಂತ ಹೊರಟ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.